ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು? ಎಸ್. ಆ್ಯಕ್ಚುಲಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟು ಪ್ರೀತಿ ಕೊಡ್ತಾರೆ ಅಂತ. ಅಂದರೆ ಮರೆಯೋಕ್ಕಾಗೋದಿಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇವಾಗಲೂ ಕೂಡ. ಆದರೆ ನಾನು ನಿಜವಾದ ಹೆಸರು ನನ್ನ ಫ್ಯಾಮಿಲಿ ಕೂಡ, ನಮ್ಮಮ್ಮನೂ ಅಷ್ಟೇ ಒಂದೊಂದ್ಸಲ ಬವ್ವು ಅಂತ ಮುಂಚೆಲ್ಲ ಭವ್ಯ ಅಂತ ಕರಿತಿದ್ರು, ಇವಾಗ ಗೀತಾ ಅಂತ ಕರೀತಾರೆ. ಸೊ ಒಂಥರ ಖುಷಿ ಆಗುತ್ತೆ. ನನ್ನ ಒರಿಜಿನಲ್ ಹೆಸರು ಮರ್ತೋಗಿ ಎಲ್ಲರೂ ಗೀತಾ 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 ಅಂತ ನನ್ನ ಮನೆ ಮಗಳಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಯೂಶ್ವಲಿ ಎಲ್ಲರೂ ಹಂಗೆ ಅಕ್ಸೆಪ್ಟ್ ಮಾಡಲ್ಲ ಯಾರನ್ನೂ, ಬಟ್ ನನ್ನ ಸ್ವಂತ ಮಗಳ ಥರ ಟ್ರೀಟ್ ಮಾಡ್ತಾರೆ. ಎಲ್ಲೇ ಹೋದ್ರು ಒಂಥರ ಸಖತ್ ಟ್ರೀಟ್ಮೆಂಟ್ ಸಿಗುತ್ತೆ. ಆ ಖುಷಿ ಇದೆಯಲ್ಲ, ಮರೆಯೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರು ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದೀರೋ. ಐ ಲವ್ ಯು ಆಲ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಟ್ರಾಲೆಲ್ಲ ಆದಾಗ, ಫೈಟಿಂಗ್ ಎಲ್ಲ ಮಾಡಿದಾಗ ಆ್ಯಕ್ಚುಲಿ ಕೇಳಿತಿದ್ರು, ಈಗ ಏನು ರೀ ಫೈಟಿಂಗ್ ಮಾಡ್ತೀನಿ ಅಂದಾಗ ನಂಗೆ ಒಂದು ಸ್ವಲ್ಪ ಶಿಟ್ ಫೈಟೆಲ್ಲ ನೋಡ್ಬಿಟ್ಟಿದಾರ ಅಯ್ಯಯ್ಯೋ. ಬಟ್ ಜನ ಆ್ಯಕ್ಚುಲಿ ಆ ಫೈಟ್ ಆಗಲಿ, ಒಬ್ರಿಗೆ ಆವಾಜ್ ಹಾಕೋದಾಗಲಿ ಒಂಥರ ಅದೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಬಟ್ ನನಗದು ಒಂಥರ ಇನ್ಸೆಕ್ಯೂರ್ ಫೀಲ್ ಅನಿಸ್ತಿತ್ತು. ಶಿಟ್ ಫೈಟ್ ಸೀನ್ ನೋಡ್ಬಿಟ್ರೆ ಅಯ್ಯೋ ಹಿಂಗೆ ಮಾಡಿದ್ನೋ ಏನು ಮಾಡಿದ್ನೋ ಅಂತ ಒಂಥರ ನರ್ವಸ್ ಆಗ್ತಿತ್ತು. ಬಟ್ ಆದಮೇಲೆ ಆ ಜನ ಅದನ್ನು ಆ ಒಂದು ಪಾರ್ಟಿಗೆ ಅಥವಾ ಆ ಒಂದು ಎಪಿಸೋಡ್ಗೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಿದ್ರು. ಏನಾದರೂ ಫೈಟ್ ಮಾಡಿದ್ರೆ ಅಥವಾ ವಿಲನ್ಗೆ ಹೋಗಿ ಆವಾಜ್ ಹಾಕಿದ್ರೆ, ಅವ್ರಿಗೆ ಎದುರಿಸಿದ್ರೆ ದ ಯೂಸ್ ಟು ಎಂಜಾಯ್. ನಮ್ಗೆ ಆ ಸೀನ್ ಇಷ್ಟ, ಓಕೆ ದೇ ಆರ್ ಲವ್ವಿಂಗ್ ಸೋ ಮಚ್ ಅಂತ. ಬಟ್ ಮುಗಿದ ಮೇಲೆ ತುಂಬ ಜನ ಯಾಕೆ ಇಷ್ಟು ಬೇಗ ಮುಗಿಸಿದ್ರಿ ಅಂತ ಕೇಳಿದಾಗ, ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲೆಲ್ಲ ಮುಗಿಸಿ ಸಾಕು 5 ವರ್ಷ ಆಯಿತು ಸೀರಿಯಲ್ ಬಂದು ಅಂತ ಹೇಳಿದ್ರೆ, ಜನ 1000 ಮಾತಾಡ್ತೀವಿ ನಾವು, ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅಂತಂದರು. ಬಟ್ ಅದೊಂದು ಒಂಥರ ಖುಷಿ ಕೊಡ್ತು ನಮಗೆ. ಎಸ್, ಬೆಸ್ಟ್ ಫ್ರೆಂಡ್ ಡ್ಯೂಟೀಸ್. ಆ್ಯಕ್ಚುಲಿ ಅದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ. ನಾನು ತುಂಬ ಸ್ಟಾರ್ಟಿಂಗಿಂದನೂ ಅಷ್ಟೇ, ವಿ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಶಿಪ್. ಅದು ನಮಗೆ ಗೊತ್ತಿತ್ತು. ಬಟ್ ಬೇರೆಯವ್ರಿಗೆಲ್ಲ ರೂಮರ್ಸ್ ಸಿಕ್ಕಾಬಟ್ಟೆ ಇತ್ತು. ಬಟ್ ನಾವು ಅದನ್ನು ಕೇರ್ ಮಾಡಿರಲಿಲ್ಲ. ಬಟ್ ನನಗೆ ಅವ್ನಿಗೆ ಡ್ರೀಮ್ ಇತ್ತು, ನನ್ನ ಮದುವೆಲಿ ನೀನು ಓಡಾಡಬೇಕು, ನಿನ್ನ ಮದುವೆಲಿ ನಾನು ಓಡಾಡಬೇಕು ಅಂತ. ಬಟ್ ಆ ಡ್ರೀಮ್ ನಿಜವಾಗ್ಲೂ ಫುಲ್ಫಿಲ್ ಆಯಿತು. ಬೆಸ್ಟ್ ಫ್ರೆಂಡ್ ಮದುವೆಲಿ ಅದೇನೆಂದರೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದರು, ಇಬ್ಬರು ಒಟ್ಟೊಟ್ಟಿಗೆ ಮದುವೆ. ಅವ್ರದ್ದು 16 21 ಇವಂದು 22 to 26. ಸೊ ಹಿಂಗೆ 10 days ಮನೇಲೇ ಇರಲಿಲ್ಲ. ಬರೀ ಮದುವೆ ಓಡಾಟದಲ್ಲಿ ಮದುವೆ ಊಟ ತಿನ್ಕೊಂಡು ಬೋರ್ ಆಗಿಬಿಡಿದೆ. ಆ್ಯಕ್ಚುಲಿ ಮದುವೆ ಊಟ ತಿನ್ಬೇಕಂತ ಆಸೆ ಇತ್ತು. ಬಟ್ ಮದುವೆ ಊಟ ಕಂಟಿನ್ಯೂಸ್ ಆಗಿ ತಿಂದು ಓಡಾಡಿ 1 ತಿಂಗಳು ಬೆಡ್ ರೆಸ್ಟ್ ತೊಗೊಳಂಗಾಯ್ತು. ಇಷ್ಟು ಬೇಗ ಯಾಕೆ? ನಾನು ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ವಾ? ಇನ್ನೊಂದು 5 ವರ್ಷ ಸಿಂಗಲ್ ಲೈಫ್ನ ಎಂಜಾಯ್ ಮಾಡಿ ಆಮೇಲೆ ಮದುವೆ ಮಕ್ಕಳು ಸಂಸಾರ ಅಂತ ನೋಡೋಣ. ಎಸ್, ಅಪ್ಕಮಿಂಗ್ ಬರ್ತಿದೆ. ಐಲ್ ಅಪ್ಡೇಟ್ ಯು ಸೂನ್. ಅಂದರೆ ಕೆಲವೊಂದು ರಿವೀಲ್ ಮಾಡೋಕ್ಕಾಗ್ತಿಲ್ಲ, ಲೈಕ್ ಆಪರ್ಚುನಿಟಿ ಸಿಕ್ಕಿಲ್ಲ ರಿವೀಲ್ ಮಾಡೋದಕ್ಕೆ. ಆದಷ್ಟು ಬೇಗ ಕನ್ನಡದ ಕಿರುತೆರೆ ಮೇಲೆ ಬರ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಬಂದಿದೆ ಹೇಳ್ತೀನಿ, ಅಂದರೆ ಅದು ಕೆಲವೊಂದು ರಿವೀಲ್ ಮಾಡೋಂಗಿಲ್ವಲ್ಲ. ಸೊ ಬಂದಿದೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನಂಗೆ ಕಾಯೋಕ್ಕಾಗ್ತಿಲ್ಲ ರಿವೀಲ್ ಮಾಡಬೇಕಂತ, ತುಂಬ ಕಾತರದಿಂದ ಕಾಯ್ತಿದ್ದೀನಿ. ಬಟ್ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ದೇವ್ರಾಣಿಗೂ ನನಗೆ ಆ್ಯಕ್ಟಿಂಗೇ ಬರ್ತಿರ್ಲಿಲ್ಲ. ನನಗೆ ಡೇ 1 ಎಪಿಸೋಡಿಂದನೂ ಆ್ಯಕ್ಟಿಂಗ್ ನನಗೆ ಪ್ರತಿಯೊಂದೂ ಅವರೇ ಹೇಳ್ಕೊಟ್ಟಿದ್ದು. ಸಜೆಷನ್ ಶಾಟ್ ಅಂದರೆ ಹೇಗೆ ನಿಲ್ಲಬೇಕು, ಆ್ಯಂಡ್ ಕ್ಯಾಮ್ರಾ ಫೇಸಿಂಗ್ ಹೆಂಗೆ ಮಾಡಬೇಕು, ಪ್ರತಿಯೊಂದೂ ನನಗೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ, ನನಗೆ ಅ ಇಂದ ಹಂಗೆ ಪ್ರತಿಯೊಂದೂ ಡೀಟೇಲ್ ಟು ಡೀಟೇಲ್ ನಿರಂಜನ್ ಅವ್ರು ನೋಡಿರ್ತಾರೆ ನಾವು ಯಾವ ರೀತಿ ಕಷ್ಟಪಟ್ಟಿದ್ದೀವಿ. ನಾನು ಏನೂ ನೋಡಿಲ್ಲ, ನನಗೇನೂ ಗೊತ್ತಿಲ್ಲ. ಅಲ್ಲ, ದೇವ್ರು ಕೊಟ್ಟ ಅಣ್ಣ ಅಂತ ಎಷ್ಟು ಪ್ರೀತಿಯಿಂದ ಕರಿತೀನಿ, ಮರ್ಯಾದೆ ತೆಗೆದು ಹೋದ್ರಿ. ಇಲ್ಲ, ಭಾಳ ಕಷ್ಟಪಡ್ತಲ್ಲ ಹುಡುಗಿ. ಇವತ್ತು ಇವ್ರು ಹೋಟ್ಲು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಇವಳು ಜೀವನ ಕಟ್ಕೊಳ್ಳೋಕೆ ಅಷ್ಟೇ ಕಷ್ಟಪಟ್ಟಿದ್ದಾಳೆ. ಸೊ ಒಳ್ಳೇದಾಗಲಿ. ನನ್ನ ದೇವರು ಕೊಟ್ಟ ತಂಗಿ ಅಂದರೆ ಅದು ಭವ್ಯ ಗೌಡ. ಒಳ್ಳೇದಾಗಲಿ. ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿ ಮಾತುಗಳಿಗೆ. ನೀನು ಹೇಳಿದ್ದೆಲ್ಲ ಹೇಳಿದ್ದೀನಿ. ಇದೆಲ್ಲ ಸುಳ್ಳು, ನಾನೇನು ಹೇಳ್ಕೊಟ್ಟಿಲ್ಲ. ಎಸ್ ಎಸ್, ಆ್ಯಕ್ಚುಲಿ ನನಗಿಂತ ನನ್ನ ಆಡಿಯನ್ಸ್ಗೆ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಪ್ರತಿದಿನ ಪ್ರತಿಯೊಂದು ಏನೋ ಸ್ಟೋರಿ ಹಾಕಿದ್ರು, ಪೋಸ್ಟ್ ಹಾಕಿದ್ರು, ನೀವು ಯಾಕೆ ಬಿಗ್ ಸ್ಕ್ರೀನಿಗೆ ಬರ್ತಿಲ್ಲ, ಯಾಕೆ ಸಿಲ್ವರ್ ಸ್ಕ್ರೀನಿಗೆ ಬರ್ತಿಲ್ಲ ಅಂತ ಅವ್ರಿಗೆ ಕೇಳಿ ಅವ್ರ ಆಶೀರ್ವಾದದಿಂದ ನಾನು ಆದಷ್ಟು ಬೇಗ ಬಿಗ್ ಸ್ಕ್ರೀನಿಗೆ ಬರ್ತಿದ್ದೀನಿ. ಸೊ ತುಂಬ ಖುಷಿ ಆಗ್ತದೆ ನನಗೆ, ಅವರೇ ಖುಷಿ ಪಡ್ತಾರೆ ಅಂತ ಖುಷಿ ಇದೆ ನನಗೆ.
ನನಗೆ ಅವನ ಬಗ್ಗೆ ಸಿಕ್ಕಾಪಟ್ಟೆ ಚಂದು ಬಗ್ಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಇದೆ. ಬಿಕಾಸ್ ಇದಕ್ಕೆ ಮುಂಚೆ ಅವನು ಒಂದು 2-3 ಕೆಫೆ ಮಾಡಿದ, ಅದು ಕೂಡ ಸೂಪರ್ ಹಿಟ್ ಆಗಿತ್ತು. ಇವಾಗ ಬಹಾಮನೀಸ್ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾನೆ, ಪಕ್ಕಾ ಸೌತ್ ಇಂಡಿಯನ್ ಸ್ಟೈಲು ಆ್ಯಂಡ್ ಆಂಧ್ರ ಸ್ಪೆಷಲ್ ಇದೆ. ನಂಗನ್ಸಿ ನಾವು ಆ್ಯಕ್ಚುಲಿ ನಾನ್ ವೆಜ್ ಊಟನ ಟೇಸ್ಟ್ ಮಾಡೋಕ್ಕೆ ಬಂದಿದ್ವಿ. ವೆಜ್ ಇವತ್ತಿತ್ತು, ಬಟ್ ವೆಜ್ ಎಲ್ಲ ಮುಟ್ಟಲ್ಲ, ಅಮ್ಮ ಬೈತಾರೆ. ಸೊ ನಾನ್ ವೆಜ್ ಊಟನ ಟೇಸ್ಟ್ ಮಾಡೋಕ್ಕೆ ಬಂದಿದ್ವಿ, ಟೇಸ್ಟಿಂಗ್ ಕರೆದಾಗ. ಎಕ್ಸ್ಟ್ರೀಮ್ಲಿ ವೆರಿ ಗುಡ್, ಸಿಕ್ಕಾಪಡೆ ನನಗಂತೂ ಇಷ್ಟ ಆಯಿತು. ಬಿಕಾಸ್ ನಾನ್ ವೆಜ್ ಎಲ್ಲ ಕಡೆ ಚೆನ್ನಾಗಿರಲ್ಲ. ಐ ಯೂಶಲಿ ಡೋಂಟ್ ಲೈಕ್ ಎಲ್ಲ ಕಡೆ ನಾನ್ ವೆಜ್ಜು, ಬಟ್ ಇಲ್ಲಿ ಐ ಲವ್ಡ್ ಇಟ್. ನನ್ನ ಸಂಡೇ ವೀಕೆಂಡ್ ಆದರೆ ಇಲ್ಲೇ ಫಿಕ್ಸ್ ಅಂತಲೇ ಹೇಳ್ಬೋದು, ಬಹಾಮನೀಸ್ ಚಂದನ್ ಕೆಫೆ ರೆಸ್ಟೋರೆಂಟ್ಗೆ ಬರ್ತೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಚಂದು. ಆಲ್ ದ ವೆರಿ ಬೆಸ್ಟ್. ಇನ್ನೂ ಹೆಚ್ಚೆಚ್ಚು ಬೆಳಿ, ಇನ್ನೂ ಬೆಂಗಳೂರಲ್ಲಿ ಒಂದು 5-6 ಬ್ರಾಂಚ್ ಮಾಡು, ಈ ಬೇರೆ ರಾಜ್ಯಗಳಲ್ಲೂ ಇದೇ ಥರ ಒಂದು ಬ್ರಾಂಚ್ ಮಾಡು. ತುಂಬ ಖುಷಿ ಇದೆ. ನನಗೆ ನಾನ್ ವೆಜ್ಜಲ್ಲಿ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಯಾವುದೇ ಊಟ ಇದ್ದರೂ, ಇಟ್ ಮೇ ಬಿ ವೆಜ್ ಆರ್ ನಾನ್ ವೆಜ್, ಪಕ್ಕಾ ಸೌತ್ ಇಂಡಿಯನ್ ಗರ್ಲ್ ನಾನು. ಯಾ ಥ್ಯಾಂಕ್ ಯು ಸೋ ಮಚ್.